ಎತ್ತಿ ಒತ್ತಾಯ ಮಾಡಿ ಹಂಗ ಲಗ್ನ ಮಾಡಕ್ ಬರಂಗಿಲ್ವಿ. ನಾಳೆ ನೋಡು, ಈಗ ನಾವು ಒತ್ತಾಯ ಮಾಡಿ ಲಗ್ನ ಮಾಡಿಬಿಟ್ವಿ. ನಾಳೆ ನಮ್ಮ ತಂಗಿ ಅವ್ನ ಕೂಡ ಬಾಳೆ ಮಾಡ್ಲಿಕ್ಕಂದ್ರ ಅವ್ನ ಜೀವನಾನು ಹಾಳ, ನಮ್ಮ ತಂಗಿ ಜೀವನಾನು ಹಾಳ. ಅದಕ್ಕೆ ಅರ್ಥ ಮಾಡ್ಕೋಬಿ. ನೋಡು ನಮ್ಮ ಹುಡುಗ ಒಪ್ಪಂದಾನಂದ್ರೆ ಮುಗಿದು ಹೋತು. ನಾಳೆ ತಾವು ಹೊಂದ್ಕೊಂಡು ಹೋಗ್ತಾರ. ನೋಡ್ವೇನಿ ನನ್ನ ಮಗಳನ್ನ ತಗೋ ನಿನ್ನ ಮಗಗ ಅಂದೆ. ನೀ ಏನಂದಿ? ಬ್ಯಾಡವ ಸಣ್ಣಕ್ಕೆ ಕಳಕಿ ಅಂತಂದಿ. ಹೋಗ್ಲಿ ಬಿಡು, ಪಾರಿನರ ತಗೊಂಡ್ರ ಅಂತೇಳಿ ಸುಮ್ಮನೆ ಅನ್ಯಾನ. ಬ್ಯಾರೆ ಕಡೆ ಲಗ್ನ ಮಾಡಿಕೊಟ್ಟೆ ನಾನು ನನ್ನ ಮಗಳನ್ನ. ಈಗ ನೋಡಿದ್ರ ಮತ್ತೆ ಈ ನಾಟಕ ತಕೊಂಡಿರೇನು? ಎಷ್ಟರ ಮಟ್ಟಿ ಸರಿ ನಿಮ್ದು? ನೋಡು ನಿನ್ನ ಮಗ ಹೆಂಗಂತಾನ, ಒಪ್ಪಿಗೆ ಇರ್ಲಾರ್ದ ಲಗ್ನ ಆಗೋಂಗಿಲ್ಲ ಅಂತ. ಹಂಗಾದ್ರ ವೈನಿ ನಮ್ಮನ್ನ ನನ್ನ ಒಪ್ಪಿಗೆ ಐತೋ ಬಿಟ್ಟೋತಿ ಅಂತ ಹೇಳಿ ಕೇಳಿ ಲಗ್ನ ಮಾಡಿ ನಾನು. ಯಾಕ ನಾ ಬಾಳೆ ಮಾಡಕತ್ತಿಲ್ಲ ನೀ ಈಗ? ಎತ್ತಿ ಕಾಲಮಾನ ಬದಲಾಗೈತಿ. ಆಗಿನ ಕಾಲದ ತರ ಈಗಿನ ಕಾಲ ಇಲ್ಲ, ಅರ್ಥ ಮಾಡ್ಕೋದನ್ನ. ರೀ ಹಂಗಾದ್ರ ನನ್ನ ಕೇಳಿ ಲಗ್ನ ಆದ್ರೆ ನೀವು ನನಗೆ ಇಷ್ಟ ಐತೆ ಅಂತ ಅಂತ ಒಂದ್ ಮಾತಾಡ ಕೇಳಿದ್ರೇನು? ಈಗ ನಿಮ್ ತಂಗಿಗೊಂದ್ ನ್ಯಾಯ ನನಗೊಂದ್ ನ್ಯಾಯನ? ಏನಾಗಂಗಿಲ್ಲ, ನಾ ನಿಮ್ ಕೂಡ ಹೊಂದ್ಕೊಂಡ್ ಹೊಂಟೇನಿಲ್ಲ. ಹಂಗ ನಿಮ್ ತಂಗಿನ ಲಗ್ನ ಮಾಡ್ಕೊಡ್ರಿ. ನಮ್ದ ಬೇರೆ ಲೇ, ಈಗಿನ ಪರಿಸ್ಥಿತಿನ ಬೇರೆ. ದೊಡ್ಡಮ್ಮರ ನಾ ಎಲ್ಲ ಒಪ್ಪಿಸ್ತೀನಂತ ನೀವು ನಿಶ್ಚಿತಾರ್ಥಕ್ಕೆ ಏನೇನ್ ಬೇಕು ತಯಾರಿ ಮಾಡ್ಕೊರಿ. ನಮ್ ತಂಗಿ ಜೀವನದ ಬಗ್ಗೆ ಮಾತಾಡಕ ನೀ ಎಟ್ರೈತ್ಲೆ? ನೀ ಸುಮ್ಮಿರು. ನನಗ ನಮ್ ತಂಗಿನ ಯಾರಿಗ್ ಕೊಡ್ಬೇಕು ಯಾರಿಗ್ ಬಿಡ್ಬೇಕು ಅನ್ನೋ ಗೊತ್ತೈತಿ. ನೀ ಏನ್ ಹೇಳ್ತಿಲೆ? ಯಾಕ ಈ ಮನ್ಯಾಗ ನಾ ಏನು ಅಲ್ಲನ? ಈ ಮನೆಗೆ ಅಧಿಕಾರ ಬಂದಿನಿಲ್ಲ. ಆತಿಗೆ ಅಂದ್ರ ತಾಯಿ ಸಮ ಅಂತ. ಯಾಕ ನನಗೂ ಆಕಿ ಮ್ಯಾಗ ಅಧಿಕಾರ ಇಲ್ಲನ? ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಿಲ್ಲ ನನಗ. ದೊಡ್ಡಮ್ಮರ ನೀವು ತಯಾರಿ ಮಾಡ್ಕೊ ಹೋರಿ. ಕೈಯ ಕುಯ್ಯ ಅನ್ನೋಂಗಿಲ್ಲ ನೋಡ ವೈನಿ, ನಾ ಹೇಳ್ತೇನೆ ನೋಡು. ಹಂಗೇನಾರ ಕೈಯ ಕುಯ್ಯ ಅಂದ್ರ ನನ್ನ ಮಗನ ಕೈಲಿ ಒತ್ತಾಯ ಪೂರ್ವಕವಾಗಿ ಮತ್ತ ಹಿಡಿದ ತಾಳಿ ಕಟ್ಟಿಸ್ಬೇಕಾಗತ್ತ. ಹುಷಾರಿಂದ ಇರ್ರಿ. ಯತಿ ನಾಯನ ಕುರಿ ಮರಿ ಎಲ್ಲ ಆಕಳ ಕರ ಅಲ್ಲ, ಒತ್ತಾಯದಿಂದ ಹೇಳ್ಕೊಂಡು ಕರ್ಕೊಂಡು ಹೋಗಾಕ. ಈಕೆ ಬೇಕಿ ಬಾಕಿ ಇದ್ಲ. ನಾ ಹೇಳ್ದಂಗ ಮಾಡ್ತಿರ್ತಾನೆ. ಯಾರು ಏನ್ ಹೇಳಿದ್ರು ಕೇಳಾಕಿಲ್ಲ ನಾನು. ನಮ್ಮ ತಂಗಿ ಬಗ್ಗೆ ನೀ ಯಾಕೆ ಹಂಗತಿ ಮಾತಾಡಿದಿ? ನಿನಗೆ ಯಾರು ಅಧಿಕಾರ ಕೊಟ್ಟಾರ ಅಂತೀನ? ಓಹೋ, ನನಗೆಲ್ಲ ಗೊತ್ತೈತಾಳ. ಅಣ್ಣ ತಂಗಿ ಕೂಡಿ ನಾಟಕ, ದೊಡ್ಡ ನಾಟಕನ ಕುಡೀರಿ. ನಮ್ ತಂಗಿ ಲಗ್ನ ವಿಚಾರದಾಗ ನೀ ಮೂಗ್ ಎದಕ್ ತೋರಿಸಿದಿ? ನಿನಗೆ ಎದಕ್ ಬೇಕು? ನಮ್ ತಂಗಿನ ಯಾರಿಗ್ ಕೊಡ್ಬೇಕು ಯಾರಿಗ್ ಬಿಡ್ಬೇಕು ಅನ್ನೋದು ನನಗ್ ಗೊತ್ತೈತಿ. ಆಕಿಗೆ ಇಷ್ಟ ಇಲ್ಲ, ಆ ಹುಡುಗ ಇಷ್ಟ ಇಲ್ಲಾರ್ದ ನಮ್ ತಂಗಿ ಒತ್ತಾಯ ಮಾಡಿ ನಾನು ಲಗ್ನ ಮಾಡ್ಕೊಡಂಗಿಲ್ಲ. ನಾನು ದಡ್ಡಿನ ನೀವು ಕೇಳಿದ್ರಲ್ಲ ಅವಾಗ ಅರ್ಥ ಮಾಡ್ಕೊಂಡ್ ಬಿಡ್ಬೇಕಿತ್ತು. ನಿಮ್ ತಂಗಿನ ಚೂ ಬಿಟ್ರೇನ ನಮ್ ತಮ್ಮನ್ ಕೂಡ ಅಡ್ಡಾಡ ಅಂತ ಹೇಳಿ. ಅಲ್ಲ ನಾಲಿಗೆ ಇಟ್ಕೊಂಡು ಮಾತಾಡ. ಏನಂತ ಮಾತಾಡಕತ್ತೀನಿ? ನಾನು ಬರಬ್ಬರಿನ ಮಾತಾಡಕತ್ತೀನಿ. ತಂಗಿ ಏನಂತ ಮಾತಾಡಕತ್ತೀವಿ? ಈಗ ನೋಡು ನಮ್ ತಮ್ಮ ಸಂಪನ್ನ ಅದಾನ ಅಂತ ಹೇಳಿ ನಮ್ ತಮ್ಮನ್ನ ಬುಟ್ಟಿ ಹಾಕೊಂಡ ನಿಮ್ ತಂಗಿ. ದೀಪಿ ಬಾಯನ್ ಹಲ್ಲ ಮುರಿತೀನಿ, ಚಂದ ಮಾತಾಡ. ನಮ್ ತಂಗಿ ಏನೋ ಗೊತ್ತೈತಿ ನನ್ಗ. ನಮ್ ತಮ್ಮಗ ಅಂದ್ರೂ ಅನ್ನಕ್ ಬರಂಗಿಲ್ಲ. ನಾ ಹೇಳಿದ ಕಡೆನ ಲಗ್ನ ಹಾಕಿ ನಂದಿದ್ದ ನಮ್ ತಮ್ಮ. ಈಕಿ ನಿಮ್ ತಂಗಿ ಅದಾಳಲ್ಲ, ಇದ್ದದೊಂದು ಇಲ್ಲದೊಂದು ಹೇಳಿ ಏನ್ ಮಾಡ್ಯಾಳೋ ಏನೋ ನಮ್ ತಮ್ಮನ್ನ ಬುಟ್ಟಿ ಹಾಕೊಂಡಾಳ ನಿಮ್ ತಂಗಿ. ಕುಮಾರ ಸುಮ್ಮನೆ ನಿಂತಿ ಇಲ್ಲಿ ನೀನ? ಇದ್ದ ಹಕ್ಕಿಕತ್ತಿ ಹೇಳ ನೀನ? ನಿಮ್ಮ ಅಕ್ಕ ಬಾಯಿ ಬಂದಂಗ ಮಾತಾಡಕತ್ತಾಳ ನೋಡಿ, ಹೆಂಗ್ ಮಾತಾಡ್ತಾಳ ನೋಡು ನಿಮ್ ತಂಗಿ. ನಾನು ದಡ್ಡಿನ, ನನಗೂ ಅರ್ಥ ಆಗ್ಲಿಲ್ಲ. ಹಿಂದಕ್ಕೊಂದ್ಸತಿ ಎಂದಿದ್ರಿ ನಮ್ ತಂಗಿನ ನಿಮ್ ತಮ್ಮ ಕೊಡೋಣಂತೆ. ನಾ ಅವಾಗನ ಸೊನ್ನಿಯಿಂದ ಹೇಳಿದ್ದೆ, ಅದು ಗಿಟ್ಟಿಸ್ಲಿಲ್ಲಂತೆ. ತಂಗಿನ ಚೂ ಬಿಟ್ರೆ ಹೋದಿಲ್ಲ. ದೀಪವ ಬಿಟ್ಟು ನಾಳೆ ಹಿಡ್ತಿಂದ ಇಟ್ಕೋಬೇಕು. ಏನಂತ ಮಾತಾಡಕತ್ತೀಯ ದೀಪವ್ ನೀನು? ಏನಿಲ್ಲ, ಜಾಡಿ ಸತಿ ಹೋದ್ರ ಹೋಗಿ ಮೂಲೆ ಬೀಳ್ಬೇಕ. ಏನಂತ ಮಾತಾಡಕತ್ತಿ? ನಮ್ ತಂಗಿ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಿ? ಏನ್ ಅನ್ಕೊಂಡಿ ನಮ್ ತಂಗಿನ? ಏನೋ ಲೋಕ ನೋಡಿ ನಿಮ್ ತಮ್ಮಂದ ಲಗ್ನ ಆಗಿದ್ದಿಲ್ಲ, ಏನೋ ನಾನು ಹಂಗ ಕೇಳೋ ಅಂತ ಕೇಳಿದ್ನಿ ಅಷ್ಟ. ನಂಗೆಲ್ಲ ಗೊತ್ತೈತಿ. ನಾ ಬ್ಯಾಡ ಅಂದಿನಿ, ನಿಮ್ ತಂಗಿನ ಚೂ ಬಿಟ್ರಿ. ಈಗ ನಿಮ್ ತಂಗಿ ನಮ್ ತಮ್ಮನ ಹಿಂದ ಬೆನ್ ಹತ್ತ ನೋಡು. ನೋಡೈತಿ ನಾ ಸುಮ್ಮನೆ ಮಾತಾಡಕತ್ತಿಲ್ಲ. ಇವತ್ತ ಇಬ್ರು ಕೈ ಹಿಡ್ಕೊಂಡು ಊರ್ ಹೊರಗೆ ಮಾತಾಡಕತ್ತಿದ್ರು. ಅದನ್ನ ನೋಡಿ ಹೇಳಿ ನಾನು. ನಮ್ ತಮ್ಮನ ಜೊತೆ ಇಕ್ಕಿದೇನು? ಪರವ ನಿಮ್ಮ ಇನಿ ಹೇಳಕತ್ತಿದ್ ಕರೆ ಐತನ? ಅತಿ ಅದು ಏನ್ ಅನ್ನೋದು ನಾ ಹೇಳ್ತೀನಿ ಅತ್ತಿ. ಪಾರುನ ಬಯಕ್ ಹೋಗ್ಬೇಡ್ರಿ. ಆಕೆ ಹೆಸರು ನೀನು ಬಾಯ ಬರುವಂಗಿಲ್ಲ. ಆಕೆ ಬಗ್ಗೆ ನೀ ಏನ್ ಮಾತಾಡ್ತಿ? ನಿನಗೇನು ಗೊತ್ತೈತಿ? ಬಾಯ್ ಸುಮ್ಮಿರು. ಯಾಕ ನೀ ಸುಮ್ಮಿರು. ನೋಡ್ವಾ, ಇದು ನನ್ನ ಜೀವನದ ಪ್ರಶ್ನೆ. ನೋಡ್ರಿ ಅತ್ತಿ, ನೋಡ್ರಿ ಮಾವ, ನಾನು ನಮ್ಮ ಅಕ್ಕನ ಲಗ್ನ ಮಾಡಿ ಕೊಟ್ಟಾಗಿಂದನು ನಾನು ಪಾರ್ವತಿ ಒಬ್ರಿಗೊಬ್ಬರು ಪ್ರೀತಿ ಮಾಡ್ತೀವ್ರಿ. ನನಗೆ ಪಾರು ಅಂದ್ರೆ ಭಾಳ ಇಷ್ಟ ರೀ. ಪಾರನ್ ನೋಡಕಂತ ಹೇಳಿ ನಾ ವಾರಕ್ಕೊಂದ್ಸತಿ ನಾ ಇಲ್ಲಿ ಬರ್ತಿದ್ದೆ. ಸುಮ್ಮಿರೇ ಅಕ್ಕ, ಆಕೆ ಯಾಕೆ ಕಲಿಸ್ಕೊಡ್ತಾಳ? ನಾ ಹೇಳಕತ್ತಿದ್ದು ಖರೇನ ಐತಿ. ನೋಡಿಲ್ಲ, ನನ್ನ ತಂದೆ ತಾಯಿ ಮೇಲೆ ಆಣಿ, ನಿಜವಾಗ್ಲೂ ನಾನು ಪಾರುನ್ ಪ್ರೀತಿ ಮಾಡ್ತಿದ್ದೆ. ಅದಕ್ಕೆ ವಾರಕ್ಕೊಮ್ಮೆ ನೀನು ನೋಡು ನೆಪದಾಗ ಪಾರುನ್ ನೋಡ್ಕೊಂಡು ಹೋಗ್ತಿದ್ದೆ. ನಾವು ಒಬ್ರಿಗೊಬ್ರು ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತೀವಿ. ಅದಕ್ಕೆ ನಾ ಎಷ್ಟೋ ಹೆಣ್ಣು ನೋಡಕ್ ಹೋದ್ರು ಒಲ್ಲೆ ಅಂತಿದ್ದೆ. ಸುಮ್ಮನೆ ಮೂಗು ಸೊಟ್ಟೈತಿ, ಹಂಗೈತಿ ಹಿಂಗೈತಿ ಅಂತ ಅಂತಿದ್ದೆ. ಮದ್ವಿ ಅಂತಾದ್ರೆ ಪಾರುನ. ಅಯ್ಯೋ ಎಂತ ತಮ್ಮಲೋ ನೀನು. ನೀ ಹೇಳ್ದಂಗ ಅಂತಿದ್ದಿ. ನಾನು ನಮ್ಮ ತಮ್ಮ ನನ್ನ ಮ್ಯಾಗ ಜೀವನ ವಾರಕ್ಕೊಮ್ಮೆ ನಾನು ನೋಡಕ್ ಬರ್ತಾನ ಅಂತಿದ್ದೆ. ನೀ ಹಿಂಗತ್ತೀರಿ ಅಂತ ಗೊತ್ತಿರ್ಲಿಲ್ಲ. ಎಷ್ಟು ಬದ್ಮಾಸದಿಲ್ಲೋ ನೀನು. ನನಗೆ ಮೋಸ ಮಾಡಿದೆ ಅಂದ್ರೆ ಇಷ್ಟು ದಿನ ನಾನು ನೋಡಕ್ ಬರ್ತಿದ್ದಿಲ್ಲ. ಈಕೆ ನೋಡಕ್ ಬರ್ತಿದ್ದೇನ? ಈಗೇನು ಮಾಸುಂದ್ರೇನ? ನಿನಗೆ ಜಗತ್ನಾಗ ಯಾರು ಹುಡುಗಿಯರ್ ಸಿಗ್ಲಿಲ್ಲನ? ನನ್ನ ಪಾಲಿಗೆ ಇಕ್ಕಿ ದೇವತಿನ, ನನಗಕ್ಕಿ ಮಾಸುಂದ್ರಿನ. ಅದಕ್ಕೆ ಬಿಲ್ಕುಲ್ ಒಪ್ಪಂಗಿಲ್ಲ ನೋಡಕಂತೆ. ಅಪ್ಪ ಹೋಗಿ ಹೇಳ್ತೀನಿ,
ಇನ್ನೇಮ್ ನಮ್ಮನಿ ಬಾಲ ನಿನ್ನ ನೀನ್ ನೋಡು ಹೆಜ್ಜೆ ನಡೆಸ್ಕೊಡಂಗಿಲ್ಲ ನಡಿ ನಮ್ಮನಿ ಬಿಟ್ಟು. ನೀ ಏನು ಮಾತಾಡ್ತಕ್ಕದ್ದಲ್ಲಕ್ಕ. ನೀವು ನನ್ನ ಮನೆ ಬಿಟ್ಟು ಕಳಿಸಿದ್ರು ನೀವು ಅಪ್ಪ ಅವನ ಮುಂದೆ ಹೇಳಿದ್ರು ನಾ ಮಾತ್ರ ತಾಳಿ ಕಟ್ಟೋದು ಪಾರುಗನ. ನಾ ಮದುವೆ ಅಂತ ಆದ್ರೆ ಪಾರುನ್ನ. ಯವ್ವ ಮಾತಾಯಿ ಅದು ಏನು ಮೋಡಿ ಮಾಡಿದೇನ. ನಮ್ಮ ತಮ್ಮ ಒಂದ ದಿನ ನನಗೆ ಎದುರು ಮಾತಾಡಿದ್ದಿಲ್ಲ. ಅದು ಏನೇನ್ ಕಲಿಸ್ಕೊಟ್ಟಿ ಏನ ನೋಡು. ನಮ್ಮ ತಮ್ಮ ನನಗೆ ಎದುರು ಮಾತಾಡಕತ್ತಾನ. ನೀನು ಹಾಕಿ ತಣ್ಣಗಿರ್ಲಿ. ಆದ್ರೆ ಇದು ಮಾತ್ರ ಕರೀನ, ನೀನ್ ಯಾವತ್ತೂ ನಮ್ಮ ಮನೆ ಸೊಸೆಯಾಗಿ ನಾನು ಮಾಡಿಸ್ಕೊಟ್ರೆ ಅಲ್ಲ ನೋಡಕಂತೆ ನಾನು ಮೋಸ ಮಾಡಿರಿ ಅಂದ್ರ ಯಾವುದೇ ಕಾರಣಕ್ಕೂ ನಮ್ಮ ತಮ್ಮನ್ ಕೂಡ ನೀನ್ ಲಗ್ನ ಮಾಡಿಸ್ಕೊಡಂಗಿಲ್ಲ. ಏ ಹೋಗಲಿ, ಏನ ನಿಮ್ ತಮ್ಮನ್ಕಿನ ಚಂದ ಚಂದ ಹುಡುಗರು ಸಿಗ್ತಾರ ನಮ್ ತಂಗಿಗೆ. ಹೋಗ, ನಾನು ನಿಮ್ ತಮ್ಮ ಕೊಡಂಗಿನೇ ಇಲ್ಲ. ಅಣ್ಣ ಹಂಗನ್ನ ಹೋಗ್ಬಿಡಣ್ಣ. ನಾ ಮದ್ವೆ ಅಂತ ಆದ್ರ ಕುಮಾರಣ್ಣ 4 ವರ್ಷ ಆಯ್ತಣ್ಣ. ನಾ ಪ್ರೀತಿ ಮಾಡಕತ್ತೀನಣ್ಣ. ನನಗೆ ಇನ್ನೊಬ್ರು ಕೂಡ ಲಗ್ನ ಮಾಡ್ತೀನಿ ಅಂತ ಅಂದ್ರ ನನ್ನ ಹೆಣಕ್ಕೆ ತಾಳಿ ಕಟ್ಟಿಸ್ಬೇಕಾಗತ್ ನೋಡು. ನೆನ್ಪಿಟ್ಕೋ, ನಾ ಮದ್ವೆ ಅಂತ ಆದ್ರ ಕುಮ್ಮೆಣ್ಣ. ಹೌದ್ ಮಾವ, ನಾನ್ ಮದ್ವೆ ಅಂತ ಆದ್ನಿ ಅಂದ್ರ ಪಾರ್ವತಿನ. ನೋಡ್ರಿ ನನ್ನ ಮಗಳು ಹಂಗ ಹಿಂಗಂತಿದ್ರಿ. ನಿಮ್ಮ ಮಗಳು ನೋಡು ಎಂತ ಕತಂತ್ರ ಮಾಡ್ಯಾಳ. ನಮ್ಮ ಮನೆಗೆ ಸತ್ಯಕರ ಬೆಂಕಿ ಇಟ್ಲು. ಅವ್ವ ತಾಯಿ ಹಗರ ಇಲ್ಲಿನ ಅದೇನು ಮಾಡಿದೋ ಏನು. ನಮ್ಮ ತಮ್ಮನ ಸತ್ಯಕರ ಬುಟ್ಟಿ ಹಾಕೊಂಡೆಲ್ಲ. ಬರೋ ಇಷ್ಟು ವರ್ಷ ಆದ್ರೆ ನನ್ನ ಮುಂದೆ ಒಂದೀಟು ಮಿಸ್ಕಿಲ್ಲಲ್ಲ ಹಿಂಗ ಅಂತೇಳಿ. ನಮ್ ತಂಗಿ ನಾ ಹೇಳದಂಗ ಕೇಳ್ತಾಳ ಅಂತ ಮಾಡಿದ್ದೆ. ಆದ್ರೆ ನೀ ಹಿಂಗತಿ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ವಾ? ಅಣ್ಣ ನಾ ಹೇಳ್ಬೇಕಂತ ಅನ್ಕೊಂಡೆ, ಅದು ಹೇಳಕ ಧೈರ್ಯ ಸಾಲಿಲ್ಲ ಅಣ್ಣ. ನನ್ನ ಮ್ಯಾ ಪ್ರೀತಿ ಇತ್ತಂದ್ರ ನೀನು ಕುಮಾರನ್ ಕೂಡ ಲಗ್ನ ಮಾಡಿಸ್ತಿ. ಇಲ್ಲ ಅಂದ್ರನ ನಾನು ಕನ್ಯೆಯಾಗಿ ಹಂಗ ಉಳಿತೀನಿ ಹೊರತಾಗಿ ನಾನು ಮದುವೆ ಆಗಂಗಿಲ್ಲ. ನೀವು ಒತ್ತಾಯ ಮಾಡಿದೆ ಅಂದ್ರ ನನ್ನ ಹೆಣಕಾಗ ತಾಳಿ ಕಟ್ಟಿಸ ಅಷ್ಟ. ಊರ್ ಭಾಡ್ಯ ಆ ಮಾಸುಂದ್ರಿನೇ ಬೇಕಾಗಿಲ್ಲ. ನೀನ್ ನಮ್ಮನಿ ಬಾಲ ನೀನು. ನಡಿ ನಡಿ. 4 ದಿನಕ್ಕೊಮ್ಮೆ ಎದಕ್ಕೆ ಓಡಿ ಬಟ್ಟಿದ್ದೆ ಅಂತ ಗೊತ್ತಾಗ್ಲಿಲ್ಲಲ್ಲ. ನನ್ನ ಮೇಗಿನ ಪ್ರೀತಿ ಐತೆ ಅಂತ ಹೇಳಿ ಅನ್ಕೊಂತಿದ್ನಿ. ಊರ್ ಹಲ್ಕಟ್ಟ ಭಾಡ್ಯ ಮೋಸ ಮಾಡಿ ಬಿಟ್ಟೆಲ್ಲ ನನಗ. ನಡಿ ಇನ್ನೇಮ್ ನಮ್ಮ ಮನಿಗೆ ಬಂದೆ ಅಂದ್ರೆ ಕಾಲನ್ ಚಪ್ಪಲ್ ಹರಿವಂಗ್ ಹೊಡಿತೀನಿ. ಅಪ್ಪು ಫೋನ್ ಹಚ್ತೀನಿ, ಅವ್ವ ಫೋನ್ ಹಚ್ತೀನಿ. ಇವತ್ತ ಯಾರಿಗೆ ಫೋನ್ ಹಚ್ಚಿದ್ರು ನಂದು ಉತ್ತರ ಒಂದ, ಮದ್ವೆ ಅಂತ ಆದ್ರ ಪಾರ್ವತಿನ. ಇಲ್ಲ ಅಂದ್ರೆ ದೇವದಾಸ್ ಅಂತಾರ ನಾನು ಹಂಗ ಅಡ್ಡಾಡ್ಬೇಕಾಗತ್ತ. ಅಷ್ಟಕ್ಕೂ ಒತ್ತಾಯ ಪೂರ್ವಕವಾಗಿ ನನಗೇನಾರ ಲಗ್ನ ಮಾಡ್ಕೊಳಕ್ ನೋಡಿದ್ರ ನಾ ಮಾತ್ರ ಈ ಭೂಮಿ ಮೇಲೆ ಇರಂಗಿಲ್ಲ. ಇದನ್ನ ನೆನ್ಪಿಟ್ಕೋರಿ. ಇದನ್ನ ಅಪ್ಪ ಅವ್ಗೂ ನೀನ ಹೇಳ. ನಾನು ಬರ್ತೀನಿ ಬೇಡ, ನಾನು ಕರ್ಕೊಂಡು ಹೋಗ. ಬೆನ್ ಹತ್ಕೊಂತ ಬರಾಕ ಸಣ್ಣಕಿನ ಇಂದ ಲಗ್ನ ಮಾಡ್ಕೊಟ್ರ ನಾಳೆ ಗಂಡ ಮನಿಗೆ ಹೋಗಿ ಬೇಡವಾ. ನಾವೇನ್ ಜಾತ್ರೆಗೆ ನಿಮ್ನ ಕೊಂಟಿವೇನ? ಇಲ್ಲಲ್ಲ, ನಿಮ್ ದೊಡ್ಡವಾಗ ಆರಾಮಿಲ್ಲ, ಕಟ್ಟೆಗಳ ಅಂತ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ನಿಮ್ಮಪ್ಪ ನಾನು ಹೋಗಿ ಸಂಜೆ ಮುಂದೆ ಬಂದ್ಬಿಡ್ತೀವಂತ. ಯಾವ ಒಂದು 10 ರೂಪಾಯಿ ಕೊಡ್ಬೇ. ಆ 10 ರೂಪಾಯಿ ತಗೊಂಡು ಏನು ಮಾಡಾಕಿ? ಕುರ್ಕುರೆ ತೊಗೊಂತೇನೆ ಬೇ, ಚಿಪ್ಸ್ ತೊಗೊಂತೇನೆ ಕೊಡ. ಬಸ್ಲಿ ಹಿಂಗೆ ಎಷ್ಟು ಸಲ ಹೇಳೀನಿ ಬೇ ನಾನು. ಹಿಂಗ ಸಣ್ಣ ಹುಡುಗರ ಗತಿ ಆಡ್ಬೇಡ, ಸಣ್ಣ ಹುಡುಗರ ಗತಿ ಇರಬೇಡ ಅಂತ ಎಷ್ಟು ಹೇಳ್ತೀನವ. ಮತ್ತೆ ಹಿಂಗ ಇದ್ರೆ ಹೆಂಗವ? ನಾಳೆ ನಿನ್ ಯಾರು ಲಗ್ನ ಹಾಕಾರ ಹಿಂಗತಿ ಇದ್ರ? ಎಲ್ಲ ತಗೊಂಡ್ ಹಾಕಾರ. ನಂಗೆ ಅದೇನು ಗೊತ್ತಿಲ್ಲ. ನಂಗೆ 10 ರೂಪಾಯಿ ಕೊಟ್ಟು ಹೋಗು. ಸರಿ ಆತ. ನೋಡಿಲೆ ಸವಾರಿ ಹೊಂಟತಿ. ಎಲ್ಲ ಅಡಿಗೆ ಮಾಡಿ ಮುಂದಿಟ್ಟಾಗ ಬುತ್ತಿ ಕಟ್ಕೊಂಡು ಮಾತಾಡ್ಸ್ಕೊಂಡ ಮತ್ತೆ. ನೋಡಿಲೆ ನಿಮ್ಮ ಇನ್ಯಾರು ಏನು ಮಾಡ್ತಾರ, ಎಲ್ಲಿ ಹೊಕ್ಕಾರ, ಎಲ್ಲಿ ಬರ್ತಾರ ಅದನ್ನ ಒಂದಿಟ ನೋಡ್ತಿರು. ಮಗಳನ್ನ ನಮ್ಮನ್ನ ಕಾಯಕ್ಕಿಟ್ಟು ಹೋಗಾಕಿ. ಕಾಯ್ಬೇಕು ಬೇ. ಹೋಗ್ರಕ ಮಾತಾಡೋ ನೀನು. ಏಟಂತ ಕಲ್ಸೋದ ಯವ್ವ ನಿನಗ? ಕೇಳಿಸ್ಕೊಂಡ್ರೆ ಮತ್ತೊಂದು 9 ಆಗತ್ತ. ನಾ ಇಲ್ಲಾರ್ದಾಗ ಬ್ಯಾಳಿ ಮಾಡ್ಕೊಂಡ್ ತಿಂತಾರ ಗೊತ್ತನ? ಕಾಳು ಕಡಿ ಉಟ್ಟು ಮಾಡ್ತಾರ ಅವರು. ಹಂಗ ಕೋಳಿ ತತ್ತಿ ಹಾಕಿರ್ತಾವಲ್ಲ, ಹೋಗಿ ಅವನ್ನ ತಗೊಂಡ್ಬಂದು ಆಮ್ಯಾಲೆ ಆ ಅಡಕಲ್ ಗಡಿಗ್ಯಾಗ ಹಾಕಿಡು. ಇಲ್ಲ ಅಂದ್ರನ ಅವನು ಬಡದ ಬಾಯಿಗೆ ಹಾಕೊಂತಾರ. ಜವಾರಿ ತತ್ತಿ 10 ರೂಪಾಯಿಗೊಂದು, 5 ತತ್ತಿ ಕೊಟ್ರೆ 50 ರೂಪಾಯಿ ಬರ್ತತಿ. ಹೇಳ್ದಾರ ಮಾತು ಕೇಳಾಕಲಿ, ಶಾಣೆತನ ಕಲ್ಕೋಬೇಕು. ಮತ್ತ ನಿನಗ ರೊಕ್ಕ ಪಕ್ಕ ಕೊಟ್ಟು ನಿಮ್ಮ ಏನು ಹೇಳಿದ್ಲು ಏನಾರು ಹೇಳಿಲ್ಲನ ಅಂತೇಳಿ ಬಾಯಿ ಬಿಡಿಸ್ತಾರ. ಏನು ಹೇಳ್ಬಾರ್ದ, ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೇಕಾ? ನಾನು ನಿನಗೇನು ಮಾಡ್ಸೀನಿ, ನಿನಗೇನು ತಂದೀನಿ ಅಂದ್ರೆ ನಿನ್ನ ಮನೆ ಬಂಗಾರ ಮಾಡ್ಸೀನಲ್ಲ, ಅದನ್ನೇನಾರ ಕೇಳಿದ್ರೆ ಏನು ಮಿಸ್ಗಾಕ್ ಹೋಗ್ಬೇಡ. ಮಗಳಿಗೆಲ್ಲ ಪಾಠ ಮಾಡಿ ಹೊಕ್ಕ. ಇಲ್ಲ ನಾ ಇಲ್ಲಾರ್ದಾಗ ನಿನಗ ಕೆಲಸ ಮಾಡಕಸ್ತಾರ. ಬಾಯಿ ತಕ್ಕೊಂಡು ಮಾಡಕ್ ಹೋಗ್ಬೇಡ. ನೆಪ ಮಹಾ ಹೂಡ್ತಾರವ್ರು. ನಾವೊಂದು ಕಾಲು ನುಸ್ತು, ನನ್ನ ಕೈ ನುಸ್ತು, ನಡ ನುಸ್ತು ಅಂತೇಳಿ ಬಾಯಿ ತಕ್ಕೊಂಡು ಏನು ಕೆಲಸ ಮಾಡಕ್ ಹೋಗ್ಬೇಡ. ನೀವು ಮಾಡ್ರಿ ಅಂತೇಳು. ಆತ ನಿಮ್ಮಣ್ಣ ಬೆದರಿಸಿ ಮಾಡಂತಂದ್ರ ಅವ್ವ ಮಾಡ್ಬೇಡ ಅಂತ ಹೇಳ ಅಂತ ಹೇಳಿ ನೀನು. ಎಂತ ಕಲಿಸ್ಕೊಡ್ತಾವ ನೋಡು ಮಗಳಿಗೆ. ಸರಿ ಆತ. ಹೇಳಿದ್ದಟ್ಟು ತಲೆಗೆ ಇಟ್ಕೋ. ಸಣ್ಣಕ್ಕೆಲ್ಲ ಯಾರ ಕರೆದ್ರ ಹೋಗಕ್ ಹೋಗ್ಬೇಡ. ಅವ ಪಾಪಿ ಅದನಲ್ಲ, ಅವ ಮೈ ಕೈ ಮುಟ್ಟಿ ಮಾತಾಡ್ಸಿದ್ರ ಚಪ್ಪಲ್ ತಗೊಂಡ್ ಹೋಗಿ ಅಂದ ಎಲ್ಲ ರಾಡಿ ಅಂತ ನವಂಗ. ಹಂಗ ಅವಂಗ ಪಾಪ್ಯಾಗ ಒಂದ್ ಕೈ ನೋಡ್ಕೊಂತೀನಂತ ಅಂದನವ. ಅವಂದನ ಬಾಲ ಕತ್ತರಿಸ್ತೇನೆ ತಡಿ, ಅವ್ನ ಹಲ್ಕಟ್ಟು ಬಾಡಿ ಅಂದು. ಯಾವಾಗ ಕಾಲ್ಮರ್ ತಗೊಂಡ್ ಹೋಗಿತಿದ್ನೆ, ಇವ್ರಿ ಬ್ರದರ್ ಅಲ್ಲ ಪತ್ರಗಿತ್ತಾರ ನಿಮ್ಮ ಅಣ್ಣನ ಹೆಂಡ್ರು.
ಅವ್ರ ಸಂಬಂಧ ಸುಮ್ ಕುಂತೀನಿ ಇಲ್ಲ ಅಂದ್ರ ಗಾಯ ಈಟ್ ಗೊತ್ತಾತಂದ್ರ ಇಡೀ ಊರ್ ತುಂಬಾ ಸುದ್ದಿ ಮಾಡ್ತಾರ ಮತ್ತ ಅವ್ರ ಮಂದಿ ಇದನ್ನ ವಿಚಾರ ಹೇಳಕ್ ಹೋಗ್ಬೇಡ ಪಾಯ್ ಕೈ ಹಿಡಿದು ಜಿಗಿನ್ ಅಂತ ಹೇಳಿ ಇಲ್ಲ ಬೇವ ಹೇಳಂಗಿಲ್ಲ ತಗೋ ಆದ್ರ ಇನ್ಯಾರ ಮುಂದೆ ಯಾಕೆ ಹೇಳ್ಬಾರ್ದು ಅವ್ರು ನಮ್ ಕೂಡ ಎಷ್ಟು ಚಂದ ಇರ್ತಾರ ಬೇಯವ್ವ ನೀನ್ ನೋಡಿದ್ರೆ ಮಾತಾಡ್ಬೇಡ ಅಂತ ಹೇಳ್ತಿ ನಾನು ಮಾತಾಡಕ ಬ್ಯಾಡ ಅಂದಿಲ್ಲವ ನಿನಗ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಹೆಂಗಿರ್ಬೇಕು ಅನ್ನೋದು ನಿನಗ ಗೊತ್ತಿಲ್ಲ ನನ್ನ ಮಗಳ ನಿಂದು ದುರುಪಯೋಗ ತಗೊಂತಾರ ಅದನ್ನ ನಾ ಹೇಳಾಕತ್ತೀನಿ ಅರ್ಥ ಮಾಡ್ಕೊ ಪಾರಿನ ಅದನ್ನ ಬೇದ್ಲು ಇನ್ನು ಮಬ್ ಮಕ ಸಿಗತ್ತೆ ಎಷ್ಟು ದಿನ ಇರ್ತಿಲ್ಲ ಅಂತೇಳಿ ಚಂದಾಗಿ ಇರು ಅಂತ ಮಾನ್ಯಕಿನೂ ಬೇದಾಳ್ಬೇಯವ್ವ ಯವ್ವ ಏನಾರ ತಿಳ್ಕೊಂಡು ಶಾನ್ಯಾಕೆ ಯಾಕವ ನನ್ನ ಮಗಳ ಇಲ್ಲಿ ಅಣ್ಣನ ಹೆಂಡ್ರು ನಿಂದು ದುರುಪಯೋಗ ತಗೊಂಡಾರ ನಾಳೆ ಗಂಡನ ಮನ್ಯಾಗ ಅಲ್ಲಿ ಅಲ್ಲಿ ನಿನ್ ದುರುಪಯೋಗ ತಗೋತಾರ ನಿನ್ನ ಮುಗ್ದತೇನ ಉಪಯೋಗ ಮಾಡ್ಕೋತಾರ ಯವ್ವ ಶಾನ್ಯಾಕೆ ಆಗು ಆತಾಳ ಲಗುನ ಬಾ ಬೇಯವ್ವ ನೀ ಮನಿ ಬಿಟ್ಟು ಎಲ್ಲಿ ಚಟ್ಟನ ಬಡ್ದ ಇಲ್ಲ ಹೋಗು